ಇವತ್ತಿಲ್ಲಿ ರಂಗನಟ್ಟಿಗೆ ಇತ್ತೀಚೆಗೆ ಒಂದು ಅವಘಡ ನಡೆದಿತ್ತು. ಗಣಪತಿ ವಿಸರ್ಜನೆ ಸಮಯದಲ್ಲಿ ಕಟ್ಟೆಗೆ ನೀರಿಗೆ ಗಣಪತಿನ ಬಿಡ್ಲಿಕ್ಕೆ ಹೋದಾಗ ಇದೇ ಊರಿನ 2 ಕುಟುಂಬದ 3 ಜನ ಸದಸ್ಯರು ಜೀವ ತೆತ್ತಿರೋದನ್ನು ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಟ್ಟೋಗ್ಬೇಕು, ಒಂದು ಧೈರ್ಯ ಕೊಟ್ಟೋಗ್ಬೇಕು ಅಂಥೇಳಿ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷರು ದೇವರಾಜ್ ಅವರು, ಶೇಖರಪ್ಪ, ಆಮೇಲೆ ಶ್ರೀನಿವಾಸು, ಜಯಣ್ಣ ಎಲ್ಲರೂ ಒಟ್ಟಿಗೆ ಬಂದು ಅವ್ರು ಮಾತಾಡಿಸಿದ್ವಿ. 2 ಕುಟುಂಬ ಸದಸ್ಯರನ್ನು ಮಾತಾಡಿಸಿದ್ದೀವಿ. ನಮ್ಮೊಂದಿಗೆ ರಮಾನಂದ ಸ್ವಾಮಿಗಳು, ಬಸವ ರಮಾನಂದ ಸ್ವಾಮಿಗಳು, ಒಳಕಲ್ ಮಠ, ದಾಬಸ್ಪೇಟೆ ಅವರು ಸ್ವಾಮಿಗಳು ಬಂದು ನಮ್ಮ ಸಮಾಜದ ಯಾದವ ಸಮಾಜದ ಸದಸ್ಯರವರು. ಅವ್ರಿಗೆ ನಾನು ಒಂದು ಶಕ್ತಿ ತುಂಬಿಸ್ಕೊಟ್ಟು ಹೋಗ್ತೀನಿ, ಅವ್ರಿಗೊಂದು ಧೈರ್ಯ ಕೊಟ್ಟು ಹೋಗ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾರೆ. ಹಾಗೆಯೇ ಅವತ್ತಿಲ್ಲಿ ಈ ಅವಘಡ ಆಗಿದ್ದ ದಿನವೇ ನಮ್ಮ ಜಿಲ್ಲಾ SP ಅವರು ಬಂದು, ಮಾನ್ಯ ಅಶೋಕ್ ಅವರು ಬಂದು ಇಲ್ಲಿ ಮಹಜರು ಮಾಡಿ ವರದಿನ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಹಂತದಲ್ಲಿ ಇವ್ರಿಗೇನು ಪರಿಹಾರ ಬೇಕು ಅದರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ, ಜೊತೆಗೆ 2 ಕುಟುಂಬದ ಸದಸ್ಯರು, ಒಬ್ಬರಲ್ಲಿ ITI ಮಾಡಿದ್ದಾರೆ, ಇವರು ಮನದಿ BBM ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಅವ್ರಿಗೇನು ಅನುಕೂಲ ಆಗ್ತದೆ ಅದ್ರ ಬಗ್ಗೆನೂ ಒಂದು ಪ್ರಯತ್ನ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೊರಟಿದ್ವಿ. ಸರ್, ಈಗ ಸರ್ಕಾರದ ಹಂತದಲ್ಲಿ ಈ ಥರದ ಅವಘಡಗಳಾಗದೆ ಹಾಗೂ ಫ್ಯೂಚರಲ್ಲಿ ಆಗಬೇಕಲಿಕ್ಕೆ ಏನಾದರೂ ಪ್ರಿಕಾಷನ್ಸ್ ತಾಡಲಿಕ್ಕೆ ಏನಾದರೂ ಸಚಿವರ ಗಮನಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಎಲ್ಲ ಥರದ್ದು ಮುನ್ನೆಚ್ಚರಿಕೆ ಇರ್ತದೆ. ಅವರಿಗೆ ಎಲ್ಲ ಥರದ್ದು ಮಾಹಿತಿಗಳು ಕೊಟ್ಟಿದ್ದಾರೆ. ಗಣಪತಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಇರಬೇಕು, ಯಾರ್ಯಾರ ಕಡೆಯಿಂದ ಪರ್ಮಿಷನ್ನು ಅಪ್ರೂವಲ್ಗಳು ತೊಗೊಳ್ಬೇಕು. ಈ ಗ್ರಾಮಾಂತರ ಮಟ್ಟದಲ್ಲಿ ಅದು ಅರಿವು ಕಡಿಮೆ, ಅದು ಯಾರಿಗೂ ಮಾಹಿತಿ ಕೊಡ್ದಂಗೆ ಹಿಂಗೆ ಮಾಡೋಕ್ಕೆ ಹೋಗಿ ಈ ಥರದ ಸಮಸ್ಯೆಗೆ ಸಿಕ್ಕಾಕೊಳ್ತಿದ್ದಾರೆ. ಅದು ತಪ್ಪಿಸ್ಬೇಕು. ಅದನ್ನು ಕರಪತ್ರದ ಮುಖಾಂತರ ಅಥವಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಟಾಮ್ ಮುಖಾಂತರನೋ ಮುಂದಿನ ದಿನಗಳಲ್ಲಿ ಅದನ್ನು ಅರಿವು ಮೂಡಿಸೋಂಥದ್ದು ಆಗಬೇಕು. ಜೊತೆಗೆ ಇವ್ರು ಯಾರಿಗೂ ಈಜು ಬರದೇ ಇರೋಂಥವ್ರು, ಅವರೇ ಅಲ್ಲಿಗೆ ನೀರು ಒಳಗಡೆ ಇಳಿದು ಅದು ಏನೇನು ಮಾಡೋಕ್ಕೆ ಹೋದರು, ಕೊನೆಗೆ ಇಂಥ ಅತಾಚುರ್ಯ ಆಗಿದ್ದಾವೆ. ಅದನ್ನು ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂಥೇಳಿ ಅದು ಅವ್ರಿಗೆ ಹೇಳೋಕ್ಕೆ ಬಂದಿದ್ದೀವಿ.